ಪರಿಷತ್ ಚುನಾವಣೆ ಘೋಷಣೆ ಬೆನ್ನಲ್ಲೇ ಗಿಫ್ಟ್ ಪಾಲಿಟಿಕ್ಸ್ ಸ್ಟಾರ್ಟ್ ಆಗಿದೆ. ಮತದಾರರಿಗೆ ಹಂಚೋದಕ್ಕೆ ತಂದಿದ್ದ ಗಿಫ್ಟ್ ಬಾಕ್ಸ್ಗಳನ್ನ ಜಪ್ತಿ ಮಾಡಲಾಗಿದೆ ಪೊಲೀಸರಿಂದ. ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಗಿಫ್ಟ್ ಬಾಕ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಮತದಾರರಿಗೆ ಹಂಚೋದಕ್ಕೆ ಅಂತ ಇಟ್ಟಿದ್ದಂತಹ ಗಿಫ್ಟ್ ಬಾಕ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಆನೇಕಲ್ನ ತಿರುಮಗೊಂಡನಹಳ್ಳಿಯ ಗೋದಾಮಿನಲ್ಲಿದ್ದಂತಹ ಗಿಫ್ಟ್ ಬಾಕ್ಸ್ಗಳು, ಡಿಟಿಡಿಸಿ ಗೋದಾಮಿನಲ್ಲಿ ಸಾವಿರಾರು ಗಿಫ್ಟ್ ಬಾಕ್ಸ್ಗಳು ಪತ್ತೆಯಾಗಿದ್ದಾವೆ. ಬಾಕ್ಸ್ ಮೇಲೆ ಆರ್ಜಿ ಪ್ರಿಂಟ್ ಹೊಂದಿರುವಂತಹ ಗಿಫ್ಟ್ ಬಾಕ್ಸ್ಗಳಿವೆ. ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡಗೆ ಸೇರಿದಂತಹ ಬಾಕ್ಸ್ ಅಂತ ಶಂಕೆ ವ್ಯಕ್ತವಾಗಿದೆ. ಗೋದಾಮಿನ ಮೇಲೆ ದಾಳಿ ನಡೆಸಿದ ಬಿಜೆಪಿ ಕಾರ್ಯಕರ್ತರು. ಜಯನಗರದಲ್ಲಿ ರಾತ್ರಿ ಪತ್ತೆಯಾಗಿರುವಂತಹ ಗಿಫ್ಟ್ ಬಾಕ್ಸ್ಗಳಿವೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಲಕ್ಸುರಿ ಆರ್ಜಿ ಅನ್ನುವಂತಹ ಬಾಕ್ಸ್ ಇದು. ಮತದಾರರಿಗೆ ಹಂಚೋದಕ್ಕೆ ಅಂತ ಸಿದ್ಧವಾಗಿರುವಂತಹ ಗಿಫ್ಟ್ ಬಾಕ್ಸ್ಗಳನ್ನ ಜಪ್ತಿ ಮಾಡಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡಗೆ ಸೇರಿದಂತಹ ಬಾಕ್ಸ್ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಅವರ ಫೋಟೋ ಇದೆ ಅದರಲ್ಲಿ. ಚುನಾವಣಾ ಪ್ರಣಾಳಿಕೆ ಅನ್ನುವಂತಹ ರೀತಿಯಾದಂತಹ ಒಂದು ಶೀಟ್ ಅನ್ನ ಇಟ್ಟುಬಿಟ್ಟು ಆ ಬಾಕ್ಸ್ ಒಳಗೆ ಈ ರೀತಿ ಪ್ರಚಾರವನ್ನ ಮಾಡ್ತಾ ಇದ್ರು. ಆದರೆ ಚುನಾವಣಾಧಿಕಾರಿಗಳು ದಾಳಿಯನ್ನ ನಡೆಸಿ ಎಲ್ಲವನ್ನ ಸಹ ಸೀಸ್ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರಿಂದ ಚುನಾವಣಾಧಿಕಾರಿಗಳಿಗೆ ಮಾಹಿತಿ ಸಿಕ್ತು. ಮಾಹಿತಿ ಸಿಗ್ತಾ ಇದ್ದಂತೆ ಚುನಾವಣಾಧಿಕಾರಿಗಳು ದಾಳಿ ನಡೆಸಿದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಇಷ್ಟು ಸಹ ಗಿಫ್ಟ್ ಬಾಕ್ಸ್ಗಳು ಇವುಗಳನ್ನ ಹಂಚೋದಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ರು. ಅಷ್ಟರಲ್ಲಿ ದಾಳಿ ಮಾಡಿ ಜಪ್ತಿ ಮಾಡಲಾಗಿದೆ ಚುನಾವಣಾಧಿಕಾರಿಗಳಿಂದ. ಇಲ್ಲಿ 9:00ವರೆಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಾಮಮೂರ್ತಿ ಅವರು ನಮ್ಗೆ ಕಾಲ್ ಮಾಡಿ ತಿಳಿಸ್ತಾರೆ, ಇಲ್ಲಿ ಈ ರೀತಿ ಚುನಾವಣಾ ಅಕ್ರಮ ನಡೀತಾ ಇದೆ. ಚುನಾವಣಾ ಅಕ್ರಮ ಅಂದರೆ ನಮ್ಮೆಲ್ಲರಿಗೂ ಗೊತ್ತು, ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಚುನಾವಣೆ ನಡೀತಾ ಇದೆ. ನೇರವಾಗಿ ಚುನಾವಣೆಯನ್ನು ಗೆಲ್ಲಕ್ಕೆ ಆಗದೇ ಇರೋವಂಥ ಕಾಂಗ್ರೆಸ್ನ ಅಭ್ಯರ್ಥಿ ರಾಮೋಜಿ ಗೌಡ ಅವರು ಇವತ್ತು ಅಕ್ರಮವನ್ನು ಎಸಗ್ತಾ ಇದ್ದಾರೆ. ಕಣ್ಣೆದುರು ಕೂಡ ಇಲ್ಲಿ ಕಾಣ್ತಾ ಇದೆ. ಅದನ್ನು 2 ಗಂಟೆ ಆಗಿದೆ, ರಾಜ್ಯ ಚುನಾವಣಾ ಆಯೋಗ ನಿದ್ದೆ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಎಲ್ಲದಕ್ಕೂ ಕಾಲ್ ಮಾಡಿ ಇಮಿಡಿಯೇಟಾಗಿ ಬರ್ತೀವಿ ಅಂತ ಹೇಳ್ತಾರೆ. 2 ಗಂಟೆಯಿಂದ ಇಲ್ಲಿ ಸ್ಥಳೀಯ ಪೊಲೀಸರು ಬಂದು ಕಾಯ್ತಾ ಇದ್ದಾರೆ. ಜೊತೆಗೆ ಎಲ್ಲ ಕಾರ್ಯಕರ್ತರು ಕಾಯ್ತಾ ಇದ್ದೀವಿ. ಇಲ್ಲಿ ಏನು ಅವರು ಚುನಾವಣಾ ಅಕ್ರಮ ಎಸ್ಕೋದಕ್ಕೆ ಇರೋವಂಥ ಫೋಟೋಸು ಲಭ್ಯ ಇದೆ. ಜೊತೆಗೆ ಇಲ್ಲಿ ಐಟಮ್ಗಳು ಇದೆ. ಅದನ್ನು ಬಂದು ಮಾಜರು ಮಾಡುವಂಥ ಅಧಿಕಾರಿಗಳು ಯಾರು ಕೂಡ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಈಗ ಸಿಕ್ಕಿರುವಂತಹ ಗಿಫ್ಟ್ ಬಾಕ್ಸ್ಗಳೇನಿದೆ ಅದು ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡಗೆ ಸೇರಿದಂತದ್ದು ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಅವರ ಫೋಟೋಗಳು ಸಹ ಆ ಬಾಕ್ಸ್ ನಲ್ಲಿ ಇರೋದ್ರಿಂದಾಗಿ ಇದರ ಬಗ್ಗೆ ಏನಾದರೂ ಸ್ಪಷ್ಟೀಕರಣ ಕೊಟ್ಟಿದ್ದಾರಾ? ಈ ಘಟನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ? ಇಲ್ಲಿ ದೊರೆತಿರ್ತಕ್ಕಂತ ಈ ಒಂದು ಗಿಫ್ಟ್ ಬಾಕ್ಸ್ಗಳು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ರಾಮೋಜಿ ಗೌಡರಿಗೆ ಸೇರಿದ ಆರೋಪವನ್ನ ಬಿಜೆಪಿ ಅವರು ಮಾಡ್ತಿದ್ದಾರೆ. ರಾಮೋಜಿ ಗೌಡರು ಇನ್ನು ಯಾರ ಸಂಪರ್ಕಕ್ಕೂ ಸಿಗಲಿಲ್ಲ. ಈ ಒಂದು ಏನು ಕೊರಿಯರ್ ಇಂದ ಕಳಿಸೋದಕ್ಕೆ ಅಂತಲೇ ಈ ಒಂದು ಬಾಕ್ಸ್ಗಳು ಇದಾವೆ ಅಂತ ಹೇಳಿ ಅಂದ್ರೆ ಅದರ ಸ್ಪಷ್ಟೀಕರಣವನ್ನ ಅವರೇ ನೀಡಬೇಕಾಗತ್ತೆ. ಈ ಬಾಕ್ಸ್ಗಳು ಇಲ್ಲಿ ಏನು ತಿರುಮಗೊಂಡನಹಳ್ಳಿ ಬಳಿ ಸಿಕ್ಕಿರ್ತಕ್ಕಂಥ ಈ ಗಿಫ್ಟ್ ಬಾಕ್ಸ್ಗಳ ಮೇಲೆ ಆರ್ಜಿ ಅನ್ನುವಂತ ಏನು ಇನಿಷಿಯಲ್ ಇದೆ. ಅದು ಬಿಟ್ರೆ ಯಾವುದೇ ರೀತಿಯಾಗಿ ಅದರ ಆ ಬಾಕ್ಸ್ಗಳ ಮೇಲೆ ಕಾಂಗ್ರೆಸ್ನವ್ರಿಗೆ ಅದನ್ನ ಪ್ರಬಲವಾಗಿ ಪ್ರತಿಪಾದಿಸುವಂತ ಯಾವುದೇ ಅಂಶಗಳು ಇಲ್ಲಿ ಕಾಣಿಸ್ತಿಲ್ಲ. ಅಂದ್ರೆ ಅಲ್ಲಿ ಒಂದಷ್ಟು ಸ್ಟಿಕ್ಕರ್ಗಳು ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಚೀಲದಲ್ಲಿ ಸ್ಟಿಕ್ಕರ್ಗಳು ಇದಾವೆ. ಹಂಗಾಗಿ ಈ ಒಂದು ಬಾಕ್ಸ್ಗಳು ಅವರಿಗೆ ಸೇರಿದೆ ಅಂತ ಹೇಳುವಂತ ಆರೋಪವನ್ನ ಏನು ಈಗ ಬಿಜೆಪಿ ಅವರು ಮಾಡ್ತಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಮತ್ತು ಅತಿಬೆಲೆ ಪೊಲೀಸ್ನವರು ಕೂಡ ಸ್ಥಳದಲ್ಲಿ ಇದ್ದಾರೆ. ಆದ್ರೆ ಇದನ್ನ ಏನು ಇದು ಕಾಂಗ್ರೆಸ್ನವ್ರಿಗೆ ಸೇರಿತ್ತು ಅಂತ ಹೇಳ್ಬೇಕು ಅಂತ ಹೇಳಂತಂದ್ರೆ ಅದ್ರ ಮೇಲೆ ಸ್ಟಿಕ್ಕರ್ ಇರ್ಬೇಕಿತ್ತು, ಆದ್ರೆ ಇಲ್ಲ ಅನ್ನೋಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಈ ಒಂದು ಬಾಕ್ಸ್ಗಳು ಎಲ್ಲಿಂದ ಬಂದು ಮತ್ತೆ ಎಲ್ಲಿಗೆ ಹೋಗ್ತಿದ್ವು, ಕೊರಿಯರ್ ಮೂಲಕನೇ ಹೋಗ್ತಿದ್ವಾ ಅನ್ನೋಂಥದ್ದನ್ನ ಅಧಿಕಾರಿಗಳು ಪರಿಶೀಲನೆ ಮಾಡ್ಬೇಕಾಗತ್ತೆ. ಆ ನಂತರವಷ್ಟೇ ಇದು ಸ್ಪಷ್ಟ ಆಗತ್ತೆ. ಆದ್ರೆ ಕಾಕತಾಳೀಯ ಎಂಬಂತೆ ಜಯನಗರದಲ್ಲಿ ರಾತ್ರಿ ಸಿಕ್ಕಿರ್ತಕ್ಕಂತ ಆ ಬಾಕ್ಸ್ಗಳು ಅವರಿಗೆ ರಾಮೋಜಿ ಗೌಡರಿಗೆ ಸೇರಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಕೂಡ ಅವರಿಗೆ ಸೇರಿದೆ ಅನ್ನುವಂತ ಆರೋಪವನ್ನ ಬಿಜೆಪಿ ಅವರು ಮಾಡ್ತಿದ್ದಾರೆ. ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.